ದೇವರ ಕನಿಕರಕ್ಕಾಗಿ ಹಂಬಲಿಸುವಂಥ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೂ ತಮ್ಮ ಕುಟುಂಬದ ಎಲ್ಲ ಪ್ರಿಯರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ಈ ಮುಂಜಾನೆಯಲ್ಲಿ ಕರ್ತನ ಅನುಗ್ರಹಿಸಲಿ. ಹೃದಯಂಗಮ ಮಾತು ಎನ್ನುವಂಥ ಈ ವಾಕ್ಯ ಧ್ಯಾನಕ್ಕೆ ತಮ್ಮನ್ನು ಆಹ್ವಾನಿಸ್ತಾ ನಾವು ಇದನ್ನು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 2 ಸಮುವೇಲ 24ನೇ ಅಧ್ಯಾಯ 14ನೇ ವಚನ. 2 ಸಮುವೇಲ 24ನೇ ಅಧ್ಯಾಯ 14ನೇ ವಚನ. ಅದಕ್ಕೆ ದಾವೀದನು, ನಾನು ಬಲು ಇಕ್ಕಟ್ಟಿನಲ್ಲಿರುತ್ತೇನೆ, ಯೆಹೋವನ ಕೈಯಲ್ಲಿ ಬೀಳುತ್ತೇನೆ, ಆತನು ಕೃಪಾಪೂರ್ಣನು, ಮನುಷ್ಯರ ಕೈಯಲ್ಲಿ ಬೀಳಲೊಲ್ಲೆನು ಎಂದು ಹೇಳಿದನು. ದೇವರಾತ್ಮನಾದ ಕರ್ತನು ನಾವು ಈ ವಾಕ್ಯವನ್ನು ಗ್ರಹಿಸಲಿಕ್ಕೆ ಸಾಧ್ಯವಾಗುವಂತೆ ಆತನು ನಮಗೆ ಬೋಧಿಸಲಿ. ಕರ್ತನು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ, ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಾವು ಓದಿದ ಈ ವಾಕ್ಯದ ಭಾಗ 2 ಸಮುವೇಲ ಈ 2ನೇ ಸಮುವೇಲನ ಈ ಗ್ರಂಥದಲ್ಲಿ ಕೊನೆಯ ಅಧ್ಯಾಯದ ಒಂದು ಘಟನೆ. ಇದು ಅರಸನಾದ ದಾವೀದನ ಜೀವಿತದಲ್ಲಿ ನಡೆದ ಒಂದು ಘಟನೆ. ನಾವು ಓದಿದ ವಾಕ್ಯ ಸ್ವತಃ ಅರಸನಾದ ದಾವೀದನ ಮಾತುಗಳು. ಅಲ್ಲಿ ಆತನು ಹೀಗೆ ಹೇಳ್ತಾನೆ, ನಾನು ಬಲು ಇಕ್ಕಟ್ಟಿನಲ್ಲಿರುತ್ತೇನೆ. ಆ ಇಕ್ಕಟ್ಟಿನ ವೇಳೆಯಲ್ಲಿ ದಾವೀದನ ಮಾತು, ಯೆಹೋವನ ಕೈಯಲ್ಲಿ ಬೀಳುತ್ತೇನೆ. ಅದನ್ನು ಹೇಳಿ ಆತನು ದೇವರನ್ನ ಹೀಗೆ ಗುರುತಿಸಿ ಹೇಳ್ತಾನೆ, ಆತನು ಕೃಪಾಪೂರ್ಣನು. ಅಲ್ಲಿ ಮತ್ತೊಂದು ಸಂಗತಿಯನ್ನು ದಾವೀದನು ಒಪ್ಪುವುದಿಲ್ಲ, ಅದು ಮನುಷ್ಯರ ಕೈಯಲ್ಲಿ ಬೀಳಲೊಲ್ಲೆನು. ಇಲ್ಲಿಯ ಸಂದರ್ಭ ಏನು? ಈ 24ನೇ ಅಧ್ಯಾಯದ ಘಟನೆ ಏನೆಂಬುದಾಗಿ ನೋಡಿದರೆ, ದಾವೀದನು ಒಂದು ಸೆನ್ಸಸ್ ಜನಗಣತಿ ಮಾಡ್ತಾನೆ. ಅದನ್ನು ನಾವು ಕನ್ನಡ ಭಾಷೆಯಲ್ಲಿ ಕಾನೇಶುಮಾರಿ ಎನ್ನುವಂಥ ಪದದಲ್ಲಿ ಅದನ್ನು ಓದ್ತೇವೆ. ಈ ಜನಗಣತಿ ಇದು ಸಾಧಾರಣ ದೇವರು ಒಪ್ಪದಿರುವಂಥ ಒಂದು ವಿಷಯ. ಕಾರಣ ಇವರು ದೇವಜನರು, ಇಸ್ರಾಯೇಲರು. ಆತನು ಜನಗಣತಿಗೆ ಮುಂದಾದಾಗ, ಕಾನೇಶುಮಾರಿಗೆ ಮುಂದಾದಾಗ, ಆತನು ತನ್ನ ಸೇನಾಪತಿಯಾದ ಯೋಬನಿಗೆ ದಾವೀದನು ತಿಳಿಸ್ತಾನೆ, ಜನಸಂಖ್ಯೆ 2ನೇ ವಚನದಲ್ಲಿ, ಜನಸಂಖ್ಯೆ ಗೊತ್ತಾಗುವ ಹಾಗೆ ನೀನು ದಾನೂರಿಂದ ಬೆರ್ಷೆಬದವರೆಗೆ, ಅಂದರೆ ದೇಶದ ಉತ್ತರದಿಂದ ದಕ್ಷಿಣದ ತನಕ ನೀನು ಹೋಗಿ ಜನರ ಎಣಿಕೆಯನ್ನು ನೀನು ಮಾಡಿಕೊಂಡು ಬಾ ಹೇಳ್ತಾನೆ. ಬೆರ್ಷೆಬದವರೆಗೆ ಸಂಚರಿಸಿ ಇಸ್ರಾಯೇಲ್ ಕುಲಗಳ ಎಲ್ಲ ಜನರನ್ನು ಲೆಕ್ಕ ಮಾಡಿಕೊಂಡು ಬಾ. ಸೇನಾಪತಿ ಕೂಡಲೇ ಹೇಳ್ತಾನೆ. ಆ ಮಾತುಗಳು ಭಾಳ ಸೊಗಸಾಗಿದೆ. ಅದನ್ನು ಹೇಳ್ತಾನೆ, ಅರಸನಿಗೆ ಹೇಳ್ತಾನೆ, ನನ್ನ ಒಡೆಯನಾದ ನಿನ್ನ ಆಯುಷ್ಕಾಲದಲ್ಲೇ ದೇವರಾದ ಯೆಹೋವನು ನಿನ್ನ ಪ್ರಜೆಯನ್ನು ಈಗ ಇರುವುದಕ್ಕಿಂತ 100ರಷ್ಟು ಹೆಚ್ಚಿಸಲಿ ಎಂಬುದಾಗಿ ಹಾರೈಸಿ, ನಂತರದಲ್ಲಿ ನನ್ನ ಒಡೆಯನಾದ ಅರಸನು ಈ ಕಾರ್ಯಕ್ಕೆ ಮನಸ್ಸು ಮಾಡಿದ್ದೇಕೆ, ಅಂದರೆ ಈ ಕಾರ್ಯ ಬೇಡ ಎಂಬುದಾಗಿ ಆತನು ಆಲೋಚನೆ ಹೇಳ್ತಾನೆ. ಅದೇ ರೀತಿಯಾಗಿ ಇತರ ಸೇನಾಪತಿಗಳು ಆ ದಾವೀದನಿಗೆ ಈ ಕಾರ್ಯವನ್ನು ಮಾಡೋದು ಬೇಡ ಎಂಬುದಾಗಿ ಸೂಚಿಸಿದ್ರು. ದಾವೀದನ ಅದಕ್ಕೆ ಸಮ್ಮತಿಸದೇ ಇಲ್ಲ. ನೇರವಾಗಿ ಬರ್ತದೆ, ಕಿವಿಗೊಡಲಿಲ್ಲ ಎಂಬುದಾಗಿ ತನ್ನ ಮಾತನ್ನೇ ದಾವೀದ ಸಾಧಿಸ್ತಾನೆ. ಆಗ ಅರಸನ ಜನರು ಇವರಿಗೆ ದೇಶ ಸಂಚಾರ ಮಾಡ್ತಾರೆ. ಇಲ್ಲಿ ಅವರು ಯಾವ್ಯಾವ ಪ್ರಾಂತಗಳಿಗೆಲ್ಲ ಹೋದ್ರು ಎಂಬುದಾಗಿ ಬರೆದು, ಅದಕ್ಕೆ ಜನಗಣತಿಗೆ ಮಾಡಲಿಕ್ಕಾಗಿ ಅವರು ತೆಗೆದುಕೊಂಡು ಒಟ್ಟು ಸಮಯ 9 ತಿಂಗಳು 20 ದಿವಸಗಳು. ಇಷ್ಟು ಕಾಲ, ಸುದೀರ್ಘ ಕಾಲಕ್ಕೆ ದೇಶವೆಲ್ಲ ಸಂಚರಿಸಿ ಜನಗಣತಿ ಮಾಡ್ಕೊಂಡು ಬರ್ತಾರೆ. ನಂತರದಲ್ಲಿ ಲೆಕ್ಕ ಒಪ್ಪಿಸ್ತಾರೆ 9ನೇ ವಚನದಲ್ಲಿ. ಆ ಲೆಕ್ಕದ ಪ್ರಕಾರ ಸೈನ್ಯಕ್ಕೆ ಹೋಗತಕ್ಕ ಜನರ ಸಂಖ್ಯೆ ಇಸ್ರೇಲರಲ್ಲಿ 8 ಲಕ್ಷ, ಯಹೂದ್ಯರಲ್ಲಿ 5 ಲಕ್ಷ. ಇಷ್ಟೆಲ್ಲ ಆದ ಮೇಲೆ
ಮುಂದಿನ ಕಾರ್ಯ 10ನೇ ವಚನದಲ್ಲಿ ಬರ್ತದೆ, ಕಾನೇಶುಮಾರಿ ಮಾಡಿಸಿದ ನಂತರ ದಾವೀದನನ್ನು ಮನಸಾಕ್ಷಿಯು ಹಂಗಿಸತೊಡಗಿತು. ಆಗ ಆತನು ದೇವರ ಮುಂದೆ ಪ್ರಾರ್ಥಿಸ್ತಾನೆ, ಯೆಹೋವನೇ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದೆನು, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ಈಗ ಪ್ರಾರ್ಥಿಸ್ತಾನೆ. ಆಗ ದೇವರು ಏನು ಮಾಡ್ತಾನೆ, ಮರುದಿನ ಬೆಳಿಗ್ಗೆ ದಾವೀದನ ಜೊತೆ ಇದ್ದ ದರ್ಶಿ ಅಂದರೆ ಪ್ರವಾದಿ ಗಾದನನ್ನ ದಾವೀದನ ಬಳಿಗೆ ಕಳುಹಿಸಿ 3 ಸಂಗತಿಗಳಲ್ಲಿ ಒಂದನ್ನು ಆಯ್ಕೆ ಮಾಡುವಂತೆ ಮಾತನಾಡ್ತಾನೆ. ಆ 3 ಸಂಗತಿಗಳು ಶಿಕ್ಷೆ, ಅದರಲ್ಲಿ ಯಾವುದಾದ್ರು ಒಂದು ಆಯ್ಕೆ ಮಾಡಬೇಕು. ಅಲ್ಲಿ ನಾನು 3 ವಿಧವಾದ ಶಿಕ್ಷೆಗಳನ್ನು ನಿನ್ನ ಮುಂದೆ ಇಡ್ತೇನೆ, ಅವುಗಳಿಗೆ ಯಾವುದನ್ನು ನಿನ್ನ ಮೇಲೆ ಬರಮಾಡಬೇಕು ಆರಿಸಿಕೋ, ಶಿಕ್ಷೆಯನ್ನು ಹೇಳ್ತಾನೆ. ಆ 3 ಸಂಗತಿಗಳೇನಂತ ಹೇಳಿದ್ರೆ, ನಿನ್ನ ದೇಶದಲ್ಲಿ 7 ವರ್ಷಗಳ ಕಾಲ ಬರಗಾಲ ಒಂದು, ಎರಡನೇದು ನಿನ್ನ ಇಲ್ಲವೇ ನಿನ್ನ ಶತ್ರುಗಳನ್ನು ನಿನ್ನ ಸೋಲಿಸಿ 3 ತಿಂಗಳುಗಳವರೆಗೆ ದಾವೀದನನ್ನು ಓಡಿಸಿಬಿಡುವಂಥದ್ದು. ಅದು ಬೇಡ ಅಂತ ಹೇಳಿದ್ರೆ 3 ದಿನಗಳವರೆಗೆ ಘೋರ ವ್ಯಾಧಿ, 7 ವರ್ಷಗಳ ಬರಗಾಲ, ಅಥವಾ ಶತ್ರುಗಳು ದಾವೀದನ ಮೇಲೆ ಬಿದ್ದು ಆತನ ಸೋಲಿಸಿ 3 ತಿಂಗಳವರೆಗೆ ಆತನನ್ನು ಹೊರಗೆ ಅಟ್ಟಬೇಕು, ಇಲ್ಲವೇ 3 ದಿವಸಗಳ ಘೋರ ವ್ಯಾಧಿ. ದಾವೀದನಿಗಿದು ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಆಲೋಚಿಸಿ ಹೇಳ್ತೇನೆ ಅಂತ ಹೇಳ್ತಾನೆ. ಆಗ ಆ ಆಲೋಚಿಸಿ ಹೇಳಿಕೆ ಆ ಪ್ರವಾದಿ ದಾವೀದನಿಗೆ ಹೇಳ್ತಾನೆ. ಆಗ ದಾವೀದನು ಹೇಳುವಂಥ ಮಾತು ಏನಂತೆ, ಅದಕ್ಕೆ ದಾವೀದನು, ನಾನು ಬಲು ಇಕ್ಕಟ್ಟಿನಲ್ಲಿ ಇರ್ತಾನೆ, ಯೆಹೋವನ ಕೈಯಲ್ಲಿ ಬೀಳುತ್ತೇನೆ, ಆತನು ಕೃಪಾಪೂರ್ಣನು. ಯಾವ ಆಯ್ಕೆ ನಾನು ಮಾಡಲ್ಲ, ನಾನು ದೇವರ ಕೈಗೆ ಬೀಳ್ತೇನೆ. ಆ ಕೃಪಾಪೂರ್ಣನಾದ ದೇವರು ಏನು ಮಾಡ್ತಾನೋ ಅದನ್ನು ಮಾಡಲಿ, ಅಂದರೆ ಕನಿಕರುಳ್ಳ ದೇವರು ಏನು ಮಾಡ್ತಾನೋ ಮಾಡಲಿ, ನಾನು ಮನುಷ್ಯರ ಕೈಯಲ್ಲಿ ಮಾತ್ರ ಬೀಳಲ್ಲ. ಆಗ ಏನಾಗ್ತದೆ, ವ್ಯಾಧಿಯನ್ನು ದೇವರು ಬರಮಾಡ್ತಾನೆ. ಕೇವಲ 1 ದಿನಕ್ಕೆ ಬರಮಾಡ್ತಾನೆ. ಹೊತ್ತಾರಿಂದ ದೇವರು ನೇಮಿಸಿದ ಸಮಯದವರೆಗೂ ಒಂದು ವ್ಯಾಧಿ ವ್ಯಾಪಿಸ್ತದೆ. ಅದು ದಾನಿಂದ ಬೆರ್ಷೆಬದವರೆಗೂ ಅದು ಬರುತ್ತೆ. ಆ ದಿನ ಇಸ್ರೇಲರಲ್ಲಿ 70,000 ಜನರು ಸಾಯ್ತಾರೆ. ದಾವೀದನಿಗೆ ಅದು ಬಹಳ ಕಷ್ಟವಾಗ್ತದೆ. ನಂತರದಲ್ಲಿ ದೇವರ ದೂತನು ಅಂದರೆ ಸಂಹಾರಕ ದೂತನು ಯೆರೂಸಲೇಮಿನ ಮೇಲೆ ಕೈ ಚಾಚುವಾಗ ಈಗ ದೇವರು ಪಶ್ಚಾತ್ತಾಪಪಟ್ಟು ಆ ಕಿಡಿಕಿನ ವಿಷಯದಲ್ಲಿ ಸಂಹಾರಕ ದೂತನಿಗೆ ಹೇಳ್ತಾನೆ, ಈಗ ಸಾಕು, ನಿನ್ನ ಕೈನ ಹಿಂದಕ್ಕೆ ತೆಗೆ ಅಂತ ಹೇಳ್ತಾನೆ. ಆಗ ನಡೆದಂಥ ಒಂದು ಘಟನೆ ಏನೆಂಬುದಾಗಿ ಹೇಳಿದ್ರೆ, ಆ ಸಂಹಾರಕ ದೂತನನ್ನ ದಾವೀದನು ಕಣ್ಣಾರೆ ಕಾಡ್ತಾನೆ. ಎಲ್ಲಿ? ಯೆಬೂಸಿಯ ಜನಾಂಗಕ್ಕೆ ಸೇರಿದ ಒಬ್ಬ ಮನುಷ್ಯ, ಅವನ ಹೆಸರು ಅರೌನ. ಅವನ ಕಣದಲ್ಲಿ ಆ ಸಂಹಾರಕ ದೂತ ನಿಂತಿರ್ತಾನೆ. ಆಗ ದಾವೀದ ಮಾತನಾಡ್ತಾನೆ, ದೇವರಿಗೆ ಮಾತನಾಡ್ತಾನೆ, ಮೂರ್ಖತನದಿಂದ ಪಾಪ ಮಾಡಿದವನು ನಾನು, ಕುರಿಗಳಂತಿರುವ ಈ ಜನರನ್ನು ನಿನಗೇನು ಮಾಡಿದ್ದಾರೆ? ಒಂದು ವೇಳೆ ಆ ಶಿಕ್ಷೆ ಬರೋದಿದ್ರೆ ದಾವೀದ ಮುಂದೆ ಹೇಳ್ತಾನೆ, ನಿನ್ನ ಕೈ ನನಗೂ ನನ್ನ ಮನೆಯವರಿಗೂ ವಿರೋಧವಾಗಿರಲಿ. ನಂತರದಲ್ಲಿ ದಾವೀದ ಒಂದು ತನ್ನ ಬೆಂಬಲಿಗರನ್ನು ಕರ್ಕೊಂಡು ಆ ಕಣಕ್ಕೆ ಹೋಗ್ತಾನೆ. ಆ ಯೆಬೂಸಿಯವನಾದ ಆ ಅರೌನನು ದಾವೀದ ಬರೋದನ್ನು ನೋಡಿ ಆತನು ಆಶ್ಚರ್ಯಪಡ್ತಾನೆ, ಅರಸನ ಹತ್ರ ಬಂದದ್ದು ಯಾಕೆ ಎಂಬುದಾಗಿ. ಆಗ ಆತನು ಹೇಳ್ತಾನೆ, ಇಲ್ಲಿ ನಾನು ಯೆಹೋವನಿಗೆ ಯಜ್ಞವೇದಿ ಕಟ್ಟಿ ಆತನಿಗೆ ಯಜ್ಞ ಸಲ್ಲಿಸಬೇಕು. ಆಗ ಆ ಮನುಷ್ಯ, ಅರಸನ ಇಲ್ಲಿ ಬೇಕಾದದ್ದು ಏನಿದೆ ಎಲ್ಲ ತಗೋಬೋದು, ಎಲ್ಲ ಉಪಯೋಗಿಸ್ಬೋದು, ನಾನು ಕೊಡ್ತೇನೆ ಎಂಬುದಾಗಿ ಹೇಳಿದ್ರೆ ದಾವೀದ ಸಮ್ಮತಿಸಲ್ಲ. ಉಚಿತವಾಗಿ ತೆಗೆದುಕೊಂಡದ್ರಿಂದ ನಾನು ದೇವರಿಗೆ ಯಜ್ಞ ಅರ್ಪಿಸಲ್ಲ ಎಂಬುದಾಗಿ ದಾವೀದನು ಹೇಳಿ ಅದನ್ನು ಕ್ರಯಕ್ಕೆ ಆ ಸ್ಥಳವನ್ನು ಕೊಂಡುಕೊಂಡು ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಅಲ್ಲಿ ಆ ದೇವರಿಗೆ ಯಜ್ಞವನ್ನು ಸಮರ್ಪಿಸ್ತಾನೆ. ಆಗ ವಾಕ್ಯ ಬರೆದಿದೆ, ಹೀಗೆ ದೇಶದ ಮೇಲೆ ಯೆಹೋವನ ಕೋಪವು ಶಾಂತವಾಯಿತು. ನಂತರದಲ್ಲಿ ಇಸ್ರಾಯೇಲರಿದ್ದ ಸಂಹಾರಕ ವ್ಯಾಧಿಯು ನಿಂತು ಹೋಯಿತು. ಪ್ರೇರೆ, ನಮಗಿದಿನ ಇರುವಂಥ ಒಂದು ಒಳ್ಳೆಯ ಸಂದೇಶ, ಕೆಲವೊಮ್ಮೆ ನಾವು ಮೂರ್ಖತನಕ್ಕೆ ಒಳಗಾಗಿ ನಮ್ಮದೇ ಆಲೋಚನೆಗಳಲ್ಲಿ ದೇವರಿಗೆ ವಿರುದ್ಧವಾದ ತೀರ್ಮಾನಗಳನ್ನ ತೆಗೆದುಕೊಂಡು ನಾವು ಸಂಕಷ್ಟಕ್ಕೆ ಗುರಿಯಾದದಲ್ಲದೆ ನಮ್ಮೊಂದಿಗಿರುವಂಥ ನಮ್ಮ ಪರಿವಾರವನ್ನು ಅಥವಾ ನಮ್ಮ ಸುತ್ತಲಿರುವ ಜನರನ್ನು ಅಥವಾ ಹೀಗೆ ಅನೇಕರಿಗೆ ಕೆಡುಕುಂಟಾಗುವಂಥ ಯಾವುದಾದ್ರೂ ತೀರ್ಮಾನಗಳು ಮಾಡಿದರೆ, ಮುಖ್ಯವಾಗಿ ಲೀಡರ್ಶಿಪ್ಗಳಲ್ಲಿರುವವರು ಮಾಡಿದ ತಪ್ಪುಗಳು, ಆಗ ದೇವರು ನಮ್ಮ ತಪ್ಪನ್ನು ನಮ್ಮ ಅರಿವಿಗೆ ತರ್ತಾನೆ. ಒಂದು ವೇಳೆ ಇಂಥ ಬಾಧೆಗಳು ಬಂದಾಗ ನಾವು ಸಹ ಪೇಚಾಟಕ್ಕೆ ಒಳಗಾಗ್ತೇವೆ. ಆಗ
ಯಾವ ಒಂದು ತೀರ್ಮಾನಕ್ಕೆ ನಾವು ನಿಲ್ಲಬೇಕೆಂಬುದು ನಮಗೆ ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ನಾವು ಮಾಡಬಹುದಾದಂಥ ಒಂದು ಒಳ್ಳೆಯ ಕಾರ್ಯ, ನಾವು ದೇವರ ಕೈಗೆ ನಮ್ಮನ್ನು ಬಿಟ್ಟು ಕೊಡುವಂಥದ್ದು, ಕನಿಕರುಳ್ಳ ದೇವರನ್ನು ಮೊರೆ ಹೋಗುವಂಥದ್ದು. ಇಲ್ಲಿ ದೇವರಿಗೆ ಸ್ತೋತ್ರ. ದೇವರು 7 ವರ್ಷದ ಬರಗಾಲವನ್ನು ದೇವರು ತಡೆದ. 3 ವರ್ಷ ಶತ್ರುಗಳು ಮೇಲೆ ಬಿದ್ದು 3 ತಿಂಗಳು ದಾವೀದನು ಆಚರಿಸಬೇಕಾಯಿತು, ಅದನ್ನು ದೇವರು ತಡೆದ. ಅಥವಾ 3 ದಿನಗಳ ಘೋರ ವ್ಯಾಧಿನೂ ದೇವರು ತಡೆದು ಎಲ್ಲ ಪ್ರಮಾಣವನ್ನು ಆತನು ತಗ್ಗಿಸಿ ಕೇವಲ 1 ದಿವಸದಲ್ಲಿ ಕೆಲವು ತಾಸುಗಳವರೆಗೂ ಒಂದು ಬಾಧೆಯನ್ನು ತಂದ. ಆದರೂ ಆ ವಿಪತ್ತು, ಆ ವ್ಯಾಧಿ ನಿಂತದ್ರಿಂದ ದಾವೀದನು ಕೂಡಲೇ ಮತ್ತೆ ದೇವರನ್ನು ಸಮಾಧಾನ ಪಡಿಸುವಂಥ ಯಜ್ಞವನ್ನು ಅರ್ಪಿಸ್ತಾನೆ, ಸರ್ವಾಂಗ ಹೋಮವನ್ನು ಅರ್ಪಿಸ್ತಾನೆ. ಆಗ ದೇವರು ಸಮಾಧಾನ ಸ್ಥಿತಿಗೆ ಬಂದು ಎಲ್ಲವನ್ನ ನಿವಾರಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ತಪ್ಪು ಮಾಡಿದರೆ ಯೋಹಾನ ನಮ್ಗೆ ಬರೀತಾನೆ, ಯಾವನಾದರೂ ತಪ್ಪು ಮಾಡಿದರೆ ನಮಗೆ ಪರಲೋಕದಲ್ಲಿ ದೇವರ ಬಳಿಯಲ್ಲಿ ನೀತಿವಂತನಾದ ಸಹಾಯಕ ನಮಗಿದ್ದಾನೆ. ಆತ ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪವನ್ನು ಮಾತ್ರವಲ್ಲ, ಲೋಕದ ಸಮಸ್ತ ಜನರ ಪಾಪ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಯಜ್ಞವನ್ನು ಜ್ಞಾಪಕ ಮಾಡಿಕೊಂಡು ದೇವರ ಬಳಿಗೆ ಬಂದು ಅದನ್ನು ಮೊರೆ ಹೋಗುವಾಗ ದೇವರು ನಮ್ಮನ್ನು ಕನಿಕರಿಸಿ ನಮಗೆ ಎದುರಾಗಿರುವಂಥ ವಿಪತ್ತುಗಳಿಂದ ಬಿಡಿಸುವ ದೇವರು. ಆತನು ಕನಿಕರ ತೋರುವವನು. ಕಲ್ವಾರಿ ಶಿಲುಬೆಯಲ್ಲಿ ಪ್ರಕಟವಾದದೇ ದೇವರ ಕನಿಕರ. ದೇವರ ಕೋಪ ಮನುಷ್ಯರಿಗೆ ದೇವರಲ್ಲಿಂದ ಹರಿಸಿದ್ದು ತನ್ನ ಕನಿಕರ, ಪ್ರೀತಿ, ಕ್ಷಮಾಪಣೆ. ಆದುದರಿಂದ ಯೇಸುಕ್ರಿಸ್ತನ ಶಿಲುಬೆ ಯಜ್ಞವನ್ನು ನಾವು ಆತುಕೊಂಡು ನಮ್ಮ ಮೇಲೆಯೂ ನಮ್ಮವರ ಮೇಲೆ ಬಂದ ಹೋರಾಟಗಳಿಂದ ಬಿಡುಗಡೆ ಆಗುವುದಕ್ಕಾಗಿ ದೇವರು ಏರ್ಪಡಿಸಿದ ಮಾರ್ಗವನ್ನು ನಾವು ಅರಿತು ನಂಬಿಕೆ ಇಟ್ಟು ಯೇಸುಕ್ರಿಸ್ತನಲ್ಲಿ ನಾವು ನಮ್ಮ ಸಮಾಧಾನವನ್ನು ಕಂಡುಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆಯೇ, ದೇವಾದಿದೇವನೇ, ನಾವು ಮೂರ್ಖರಪ್ಪ, ಅಜ್ಞಾನಿಗಳಪ್ಪ. ನಮ್ಮದೇ ಸ್ವಂತ ತೀರ್ಮಾನದಲ್ಲಿ ನಾವು ಕೆಡುಕನ್ನು ಬರಮಾಡಿಕೊಂಡವರು. ಕರ್ತನೇ, ನಮ್ಮಿಂದ ಅನೇಕರಿಗೆ ಕೆಡುಕುಂಟಾಗುವಂತೆ ನಾವು ಮಾಡಿದವರು. ದಯಮಾಡಿ ನಮ್ಮನ್ನು ಮನ್ನಿಸಿರಿ. ಕರ್ತನೇ, ನೀನು ನಮಗೆ ವಿರುದ್ಧವಾಗಿ ಯಾವುದೆಲ್ಲ ನಿನ್ನ ಕೋಪವನ್ನು ಕರ್ತನೆ ಪ್ರಕಟಿಸಿದೆಯೋ ದೇವರ, ಅವುಗಳಿಂದ ನಮಗೆ ನಾವು ಪಾರಾಗುವಂತೆ ಅಪ್ಪಾ ತಂದೆ, ನಿನ್ನ ಪ್ರಿಯ ಮಗನಾದ ಯೇಸುಕ್ರಿಸ್ತನ ಕಲ್ವಾರಿ ಶಿಲುಬೆಯ ಆ ಮರಣವನ್ನು, ಯಜ್ಞವನ್ನು ಜ್ಞಾಪಕ ಮಾಡಿಕೊಂಡು ನಿನ್ನ ಬಳಿಗೆ ಬರ್ತೇವೆ. ಅಲ್ಲಿ ನೀನು ಯೇಸುಕ್ರಿಸ್ತನ ಆ ಶಿಲುಬೆ ಶ್ರಮೆಯನ್ನು, ಪ್ರಾಯಶ್ಚಿತ್ತ ಯಜ್ಞವನ್ನು ಕಂಡು ನೀನು ನಮ್ಮ ಮೇಲೆ ತಿರುಗಿ ಕರ್ತನೆ ಮನಸ್ಸನ್ನು ಬೇರೆ ಮಾಡಿಕೊಂಡು ನಮ್ಮನ್ನು ಕನಿಕರಿಸಿ ಕರ್ತನೆ, ನಮ್ಮ ಮೇಲಿರುವ ಆ ಶಿಕ್ಷೆ ಪ್ರಮಾಣವನ್ನು ನೀನು ತಗ್ಗಿಸಬೇಕೆಂತಲೂ, ಅವುಗಳಿಂದ ನಮ್ಮನ್ನು ಪಾರು ಮಾಡಬೇಕೆಂತಲೂ, ನಮ್ಮ ಜನರನ್ನು ಪಾರು ಮಾಡಬೇಕೆಂತಲೂ, ನಮ್ಮ ದೇಶದ ಮೇಲಿರುವಂಥ ದೇವರ ಕೋಪದಿಂದ ನಮ್ಮನ್ನು ವಿಮುಕ್ತರನ್ನಾಗಿ ಮಾಡಬೇಕೆಂತಲೂ ನಿನ್ನನ್ನು ಅಂಗಲಾಚಿ ನಾವು ಕೇಳಿಕೊಳ್ತೇವೆ. ನಿನ್ನ ಯೇಸುಕ್ರಿಸ್ತನ ಯಜ್ಞದ ನಿಮಿತ್ತ ನಮ್ಮನ್ನು ಪಾರು ಮಾಡು ಸ್ವಾಮಿ. ಯೇಸುಕ್ರಿಸ್ತನ ಯಜ್ಞದ ನಿಮಿತ್ತ ನಿನ್ನ ಕನಿಕರವನ್ನು ಪ್ರಕಟಿಸು. ಈ ದಿನ ಈ ವಾಕ್ಯವನ್ನು ಕೇಳಿ ಪ್ರಾರ್ಥಿಸುವಂಥ ಪ್ರಿಯ ಜನರು ಅವರಿಗಾಗಿರುವಂಥ ಬಾಧೆಗಳಿಂದ ಅವರಿಗೆ ಬಿಡುಗಡೆಯನ್ನು ಅನುಗ್ರಹಿಸು. ನಿನ್ನ ಕನಿಕರದ ಅನುಭವ ತಿರುಗಿ ನಮಗೆ ಉಂಟಾಗಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.